ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಭಾಳ ದಿನ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಾಕೊಂಡನಿ. ವಿಡಿಯೋ ಮಾಡಾಕೊಂಡನಿ. ಇದು ಎದ್ರದಪ್ಪ ವಿಡಿಯೋ ಅಂತಂದ್ರೆ, ಈಗ ನಾವು ಗಣೇಶ ಹಬ್ಬ, ಹಿಂಗಾಗಿ ಎಲ್ಲ ನಮ್ಮ ಹಾವೇರಿ ಹೆಸರಾಂತ ಮತ್ತು ಎಲ್ಲ ಎಲ್ಲೆಲ್ಲಿಟ್ಟರ ಗಣಪತಿ ಎಲ್ಲಾನು ತೋರ್ಸಾಕೊಂಡನಿ. ಒಂದೊಂದು ಡೀಟೇಲ್ಸ್ ಯಾವಾಗ ಹೋಕ್ಕವು, ನಮ್ಮ ಕಮಿಟರ್ ಕಡೆ ಎಲ್ಲರ ಕಡೆನೂ ಮಾತಾಡ್ಸೋಣಂತ. ಬರ್ರಿ ನಮ್ಮ ಓಣಿಂತ್ರ ಸ್ಟಾರ್ಟ್ ಮಾಡ್ದೇನೆ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಾಕೊಂಡೇನೆ ಅಂತಾರೆ, ಕಲ್ಲು ಮಂಟಪ ಓಣಿ ಹಾವೇರಿ ಹಿಂದೂ ಗಣಪತಿಯಿಂದ ಸ್ಟಾರ್ಟ್ ಮಾಡಾಕೊಂಡೇನಿ. ಬರ್ರಿ ಒಳಗೆ ಹೋಗಿ ಯಾರ್ಯಾರು ಇರ್ತಾರೆ ಎಲ್ಲಾರನ್ನು ತೋರಿಸ್ತಾನಂತ. ಗಣಪತಿ ಹೆಂಗೈತಿ ಈ ಸಲ ಅಂತೂ ಒಂದಕ್ಕಿಂತ ಒಂದು ಭಾಳ ಅಂದ್ರೆ ಭಾಳ ಮಸ್ತ್ ಅದಾವು. ತೋರಿಸ್ತಾನಂತ ಬರ್ರಿ. ಹೊರಗಿಂತ್ರ ಹೆಂಗೈತಿ ಇಷ್ಟ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಬರ್ರಿ ಹೊರಗಿಂತ್ರ ಹೆಂಗೈತಿ ಎಲ್ಲ ನೋಡ್ಕೊಂಬರೋಣ. ನೋಡ್ರಿ ಹೆಂಗೈತಿ. ಮೇನ್ ಎಂಟ್ರೆನ್ಸ್ ಹಿಂಗ್ ಮಾಡ್ಯಾರ ಇಲ್ಲಿಂತ್ರ. ಬರ್ರಿ ಒಳಗೆ ಹೋಗಿ ತೋರಿಸ್ತಾನಂತ. ಈಗ ನಮ್ಮ ಜೊತೆ ಯಾರು ಜಾಯ್ನ್ ಆಗ್ಯಾರ ಅಂತಂದ್ರ, ಆಕಾಶ್ ಎಡಿಟರ್, ನಮ್ಮ ಹಾವೇರಾಗ ಮಸ್ತ್ ಎಡಿಟ್ ಮಾಡ್ತಾನೆ ಅವ. ನಮ್ಮ ದೋಸ್ತ್ ಕಾಸಾ ದೋಸ್ತ್, ಇಬ್ರು ಸೇರಿ ಎಡಿಟ್ ಮಾಡ್ತೇವಿ. ನೋಡ್ರಿ ಒಳಗೆ ಬಂದು ನೋಡ್ರಿ, ಇದ ಹಿಂದೂ ಮಹಾಗಣಪತಿ. ಇದ್ರದ್ದು ಒಂದೊಂದು ಎಲ್ಲಾನು ಶಾರ್ಟ್ಸ್ ಹಾಕ್ತಾನಂತ. ಒಳಗೆಲ್ಲ ಕಮಿಟರ್ ಅದಾರ, ಅವ್ರ ಜೊತೆ ಮಾತಾಡ್ಸೋಣಂತ. ಈ ಸಲ ಈ ವರ್ಷದ ಹೆಂಗೈತಂತ ಎಲ್ಲ ಮಾತಾಡ್ಸೋಣಂತ. ಬರ್ರಿ ಈಗ ಅಲ್ಲಿ ಕಮಿಟರ್ ಅದಾರ, ಅವ್ರ ಕಡೆ ಹೋಗಿ ಮಾತಾಡ್ಸೋಣಂತ. ಈ ಸಲ ಥೀಮ್ ಏನಂತ ಕೇಳೋಣಂತ. ಬರ್ರಿ ಅಣ್ಣ, ಇವ್ರು ಬಂದ್ಬಿಟ್ಟು ವರುಣ್ ಆನೋಟಿ ಅಂತಂದು, ಇವ್ರು ಬಂದ್ಬಿಟ್ಟು ದೀಪಕ್ ಮಡಿವಾಳರ್ ಅಂತಂದು, ಇವ್ ಕಮಿಟಿ ಅದ ಇದನ್ನ ಸದಸ್ಯರು. ಬರ್ರಿ ಈ ಸಲದ ಹೆಂಗೈತಿ ಏನಂತ ಎಲ್ಲಾರು ಹೇಳ್ತಾರ. ಬರ್ರಿ ಅಣ್ಣ, ಈ ಸಲದ ಗಣಪತಿ ಥೀಮ್ ಏನಂತ ಐತಿ? ಈ ಸಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಜಾನನ ಯುವಕ ಮಂಡಳಿ ಹಿಂದೂ ಮಹಾಗಣಪತಿ ಕಮಿಟಿ ವತಿಯಿಂದ ಈ ಸಲನೂ ಕೂಡ ಭಾಳ ವಿಜೃಂಭಣೆಯಿಂದ ನಾವು ಗಣೇಶೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಸಲ ವಿಶೇಷವಾಗಿ ಅಂತಂದ್ರೆ ಈಗೇನು ಕಳೆದ 3-4 ತಿಂಗಳಿಂದ ಏನು ಧರ್ಮಸ್ಥಳಕ್ಕೆ ಕಂಟಕ ತರುವಂತಹ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ಏನು ಜಿಹಾದಿಗಳು ಮತ್ತು ಧರ್ಮ ದ್ರೋಹಿಗಳು ಏನು ನಡ್ಸ್ತಕ್ಕಂಥ ಏನು ಹುನ್ನಾರ ಇದೆ, ಆ ಹುನ್ನಾರದ ವಿರುದ್ಧವಾಗಿ ನಾವು ಧರ್ಮಸ್ಥಳದ ಒಂದು ದ್ವಾರ ಬಾಗಿಲ ಮಾಡಿ ಧರ್ಮಸ್ಥಳ ಕುಟೀರ ಅಂತಂದು ಹೆಸರಿಟ್ಟು ಅಲ್ಲಿ ಹಿಂದೂ ಜಾಗೃತಿ ಮಾಡ್ತಕ್ಕಂಥ ಎಲ್ಲ ಸೂಚನೆಗಳನ್ನ ಅಳವಡಿಸಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಧರ್ಮಸ್ಥಳದ ಪರವಾಗಿ ಮತ್ತು ಹಿಂದೂ ಧರ್ಮವನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಹಿಂದೂ ಮುಖಂಡರುಗಳನ್ನ ಕರೆಸಿ ಒಂದು ಸಭಾ ಕಾರ್ಯಕ್ರಮಗಳನ್ನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 20/9/2025 ವಿವಿಧ ಕಲಾ ತಂಡಗಳ ಜೊತೆಗೆ ಹಾಗೂ DJ ವಾದ್ಯ ವೈಭವಗಳೊಂದಿಗೆ ನಾವು ಈ ಒಂದು ಗಣೇಶನನ್ನ ವಿಸರ್ಜನೆ ಮಾಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದೀಪಕ್ ಮಡಿವಾಳರನ್ನ ಕೇಳೋಣಂತ. ಅಣ್ಣ, ಈ ಸಲ ಅನ್ನ ಸಂತರ್ಪಣೆ ಯಾವಾಗೈತಿ? ಮತ್ತೆ 15ನೇ ತಾರೀಕಿಗೆ ಅನ್ನ ಸಂತರ್ಪಣೆ ಐತಿ. 25 ದಿನ ನಾವು ಗಣಪತಿನ ಕೂರಿಸಿ ಈ ಸಲ ವಿಸರ್ಜನೆ ಮಾಡ್ಬೇಕು, ಶೋಭಾಯಾತ್ರೆ ಮಾಡ್ಬೇಕಂತೇಳಿ. ಆಮೇಲೆ ಮೂರು DJ ಇರ್ತಾವ. ನಮ್ಮ 2 ಗಂಡು ಮಕ್ಕಳಿಗೆ, 1 ಹೆಣ್ಮಕ್ಳಿಗೆ, ಮತ್ತು ಬೇರೆ ಥರದ್ದು ಏನೇನು ಅದಾವು ನಮ್ಮ ಕರ್ನಾಟಕದ ಕಲ್ಚರ್ಸ್ ಏನದಾವಲ್ಲ ಅವನ್ನೆಲ್ಲ ತರಿಸ್ಬೇಕಂತ ಮಾಡಿದ್ದೀವಿ. ಅಣ್ಣ, ಹೋದ ಸಲಕ್ಕಿನ ಈ ಸಲ ಭಾಳ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಣ್ಣ ಇಲ್ಲಿಂದ ಹಿಂದೂ ಮಹಾಗಣಪತಿ ಕಡೆ ಅಂತ? ನಾವು ಯಾವಾಗಲೂ ಒಂದು ಮೆಸೇಜ್ ಕೊಡ್ಕೊಂತ ಬಂದೇವಿ. ಈ ಸಲ ಧರ್ಮಸ್ಥಳದ ನಮ್ಮ ಧರ್ಮದ ಜಾಗೃತಿ ಮಾಡ್ಬೇಕಂತೇಳಿ ಇದನ್ನೆಲ್ಲ ಧರ್ಮಸ್ಥಳದ ಕಾನ್ಸೆಪ್ಟ್ ಮಾಡಿ ನಮ್ಮ ಅಣ್ಣಾರ ಇದ್ರದ್ದು ಹೆಚ್ಚಿನ ಇದು ಮಾಡ್ಯಾರ. ಧರ್ಮಸ್ಥಳದ ಮಾಡೋಣ ಅಂತೇಳಿ ಅವ್ರು ಅವ್ರು ಹೇಳ್ತಾರೆ. ಪ್ರತಿ ಸಲ ನಾವು ಗಣೇಶೋತ್ಸವ ಮಾಡುವಾಗ ಎಲ್ಲ ಸರ್ಕಾರಗಳು ಬಂದಂಥ ಸರ್ಕಾರಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ವು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ DJನ ನಿರ್ಬಂಧಗೊಳಿಸಿದ್ದಾರೆ. ಆದರೂ ಕೂಡ ನಾವು ಈ ಸಲ ಮಾತ್ರ ನಾವು ಯಾವುದೇ ಕಾರಣಕ್ಕೂ DJ ಇಲ್ದಂಗೆ ನಮ್ಮ ಗಣೇಶನನ್ನು ವಿಸರ್ಜನೆ ಮಾಡೋಕ್ಕಾಗಲ್ಲ. ನಂತರ ನಮ್ಮಲ್ಲಿ ಈ ಸಲ ವಿವಿಧ ಕಲಾ ತಂಡಗಳನ್ನ ಕರೆಸಿ ನಂತರ ಹಿಂದೂ ಧರ್ಮದ ಜಾಗೃತಿಗಾಗಿ ಏನೇನು ಕೆಲಸಗಳನ್ನ ಮಾಡ್ಬೇಕು ಆ ರೀತಿಯಾಗಿ ಮಾಡಿ ನಾವು ವಿಸರ್ಜನೆಗೊಳಿಸ್ತೀವಿ. ಮತ್ತು ಪ್ರತ್ಯೇಕವಾಗಿ ಪ್ರತಿ ಸಲ ಮಾಡಿದಂತೆ ಈ ಸಲ ಕೂಡ ಮಹಿಳೆಯರಿಗೆ ಪ್ರತ್ಯೇಕ DJನ ವ್ಯವಸ್ಥೆ ಮಾಡಿ ನಾವು ಈ ಸಲ ವಿಸರ್ಜನೆಯನ್ನು ಬಹಳ ವಿಜೃಂಭಣೆ ಅಂತ ಮಾಡ್ತೀವಿ. ಥ್ಯಾಂಕ್ಸ್ ಅಣ್ಣ. ನೋಡೋಣ ಅಂತ. ಈ ಸಲ 25 ದಿನಗಳ ಕಾಲ ಇರ್ತದಂತ. ಹೆಂಗೆ ಕಳಿಸ್ತಾರ, ಏನು ಕಳಿಸ್ತಾರ, ಭಾಳ ವಿಜೃಂಭಣೆ ಅಂತ ಕಳಿಸ್ತಾರಂತ. ನೋಡೋಣ ಅಂತ ಬರ್ರಿ. ಬರ್ರಿ ಇಲ್ಲಿ ಕೇಳಿದಾತ. ನೆಕ್ಸ್ಟ್ ಗಾಂಧಿ ಸರ್ಕಲ್ಗೆ ಹೋಗೋಣ. ಗಾಂಧಿ ಸರ್ಕಲ್ ಗಣಪ ನೋಡೋಣ ಅಂತ.
ನಾನು ಆಕಾಶ್ ಭರತ್ ಮತ್ತು ರೋಹಿತ್ 4 ಜನ ಹೊಂಟೇವಿ ಎಲ್ಲಾ ಗಣೇಶನ್ ನೋಡಾಕ. ನನ್ನ ಗಾಡಿ ಬರಾಕೊಂಡೈತಿ ಈಗ ಬಂದ ಮ್ಯಾಗ ಸಿದ್ದ ರೈಟ್. ನಮ್ಮ ಹುಡ್ರು ಬಂದ್ರೆ ನೋಡ್ರಿ ನನ್ನ ಗಾಡಿ ತಗೊಂಡ್ ತಿರುಗ್ತಾರ. ಬಂದ್ರೆ ಈ ಕಡೆ ಬಂದ ಹಿರೇಕಿರೋನ ಹಾಳು ಮಾಡಿ ಬಂದವ್ ನೋಡ್ರಿ ನಾವು. ಬರ್ರಿ ನೆಕ್ಸ್ಟ್ ಗಾಂಧಿ ಸರ್ಕಲ್ಗೆ ಹೋಗೋಣ ಅಂತ ಬರ್ರಿ. ನಾವು ಬಂದ್ವಿ ಗಾಂಧಿ ಸರ್ಕಲ್ಗೆ ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ್ ಐತಿದ್ರು ಗಜಾನನ ಮಿತ್ರ ಮಂಡಳಿ ಹಿಂಗೈತಿರ್ದ. ಬರೀ ಒಳಗ ಗಣಪತಿ ಶಾರ್ಟ್ಸ್ ಅಂತ ತೋರಿಸ್ತಾನಂತ. ಇಲ್ಲಿ ಗಣಪತಿನೂ ಕಮಿಟಿ ಅದಾರ, ಅವ್ರ ಕಡೆ ಕೇಳೋಣ ಅಂತ ಯಾವಾಗ ಏನಂತಂದು ಇಲ್ಲಿ ಮಾತಾಡ್ಸೋಣಂತ. ಬರೀ ಇಲ್ಲಿ ಕಮಿಟಿ ಅದಾರ ಮಾತಾಡ್ಸಂಗ, ಕಮಿಟಿ ಸದಸ್ಯರ ಅದಾರ ಮಾತಾಡ್ಸೋಣಂತ. ಇವ್ರ ನಮ್ಮ ಶಂಭು ನೀವು ನೋಡಿರ್ತೀರಿ, ನಮ್ಮ ಸ್ಕೂಲ್ ಫ್ರೆಂಡ್, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಎಲ್ಲಾನು. ಇವ್ರ ಸಂತಾನಾರ, ಇವ್ರ ನಮ್ಮ ಕಿರಣ್ ಅಣ್ಣಾರ. ಈ ಸಲ ಹೆಂಗೈತಂತ ಏನ್ ಮಾತಾಡ್ಸೋಣಂತ ಬರ್ರಿ. ಅಣ್ಣ ಈ ಸಲದ ಥೀಮ್ ಏನಂತೈತಿ ಗಣಪತಿದು? ಇದು ವಿಷ್ಣು ಅವತಾರ ರೀ ಇದು. ಈ ಸಲ ಗಣಪತಿ ಎಷ್ಟು ದಿವಸಕ್ಕೆ ಹೋಗತಿ, ಆಮೇಲೆ ಹೆಂಗ್ ಹೋಗತಿ? ನಮ್ದು 9 ದಿವಸಕ್ಕೆ ಹೋಗತ್ರಿ, ಗುರುವಾರ ಹೋಗೈತಿ. ಒಂದ್ 4 ಬಾಕ್ಸ್ ಹಚ್ತೇವ್ರಿ. ಡಿಜೆ ಐತಿ ಸಣ್ಣದು, ಪರ್ಮಿಷನ್ ಕೊಟ್ರ ಹಚ್ತೇವಿ, ಇಲ್ಲ ಅಂದ್ರ ಪಟಾಕ್ಷಿ ಒಳಗ್ ಹೋಗತ್ರಿ ಗಣಪ. ಹಾ, ಹೋಗ್ಸಲಿಕ್ಕಿನ ಈ ಸಲ ಜೋರ್ ಹೋಗತ್ತಂಗ? ಇಲ್ರಿ ನಮ್ದು ವರ್ಷಾನು ಜೋರ. ನಮ್ದು ವರ್ಷಾನು ಜೋರ. ಬರ್ರಿ ಹಂಗಾರ ಈ ಸಲ ಹೆಂಗ್ ಹೋಗತ್ತಂತ ಇವ್ರದ್ದು ಎಲ್ಲಾನು ವಿಡಿಯೋ ಮಾಡೋಣ ಅಂತ ಬರ್ರಿ. ಜಸ್ಟ್ MG ರೋಡ್ ಕಾ ಮಹಾರಾಜ ಹೆಂಗೈತ್ ನೋಡ್ರಿ ಸಲ. ಇವ್ರು ನೋಡ್ರಿ ಸುತ್ತಾರ್ಲು ಎಷ್ಟು ಮಸ್ತ್ ಮಾಡ್ಸಾರ ಇವ್ರು. ಎಲ್ಲಾನು ಒಂದೊಂದು ಶಾರ್ಟ್ಸ್ ಹಾಕ್ತಾನಂತ. ಬರ್ರಿ ಒಳಗ ಕಮಿಟರ್ ಅದಾರಂತ, ಅವ್ರಿಗೂ ಮಾತಾಡ್ಸೋಣಂತ ಎಲ್ಲಾರ್ಗು. ಬರ್ರಿ ಅಣ್ಣ ನಮಸ್ತೆ. ನಮಸ್ತೆ. ಈ ಸಲ ನಿಮ್ಮ ಓಣಿ ಗಣಪತಿದ ವಿಶೇಷತೆ ಏನಂತೈತಿ? ವಿಶೇಷತೆ ಇದು ದಕ್ಷಿಣ ಮುಖವಾಗೈತಿ. ಇದು ಇಲ್ಲಿ ಬಿಟ್ರೆ ನೆಕ್ಸ್ಟ್ ಇರೋದು ದಕ್ಷಿಣ ಕನ್ನಡದಲ್ಲೇ ಇರೋದು. ಹೌದಾ? ಅದೇ ಇದ್ರ ವಿಶೇಷತೆ. ಹೋದ ವರ್ಷಕ್ಕಿಂತ ಈ ವರ್ಷ ನಿಮ್ದು ಏನಣ್ಣ ಅಂದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರ? ಈ ವರ್ಷ ತುಂಬಾ ವಿಜೃಂಭಣೆಯಿಂದ ಐತಿ. ಮತ್ತು ಈ ಸರಿ ಏನಾಗಿದೆ ಅಂದ್ರೆ ಗಣಪತಿ ನಮ್ದು ಸ್ವಲ್ಪ ಪ್ಲೇಸ್ ಒಂದು ಚೇಂಜ್ ಆಗಿದೆ. ಮೇನ್ ರೋಡಿಗೆ ಒಂದು ಇಟ್ಟಿರೋದು ಇದೊಂದು ವಿಶೇಷ. ಆಮೇಲೆ ತುಂಬಾ ಜನ ಹೊರಗಡೆಯಿಂದನೂ ತುಂಬಾ ಜನ ನೋಡಕ್ ಬರ್ತಾ ಇದ್ದಾರೆ. ಅದೊಂದು ತುಂಬಾ ವಿಶೇಷ ಆಗೈತೆ. ಆಮೇಲೆ ಈಶ್ವರನ ಅವತಾರದೊಳಗೆ ಇದೆ ಈ ಸರಿ. ಈ ಸಲ ಎಷ್ಟು ದಿನಕ್ಕೆ ನೀವು ಗಣಪತಿಯನ್ನ ಕಳಿಸ್ತೀರಣ್ಣ? 13ನೇ ದಿವಸಕ್ಕೆ ಕಳಿಸ್ತಾರೆ. 13 ಡೇಟ್ ಅಣ್ಣ? ಡೇಟು 8ನೇ ತಾರೀಕು. 8, 9. ಅಣ್ಣ ಏನೇನ್ ಗಣಪತಿ ಕಳ್ಸೋದ್ನಾಗ ಏನೇನ್ ಬರ್ತಾವು? ಎಲ್ಲ ಕಲಾ ತಂಡಗಳು ಬರ್ತದೆ. ಆಮೇಲೆ ಇನ್ನೂ ಒಂದಿಷ್ಟು ವಿಶೇಷ ಎಲ್ಲ ಸಾಂಸ್ಕೃತಿಕ ಕಲೆಗಳು ಎಲ್ಲ ಬರ್ತಾ ಇದಾವೆ. ಆ ಬಗ್ಗೆ ಎಲ್ಲ ಕುಲಂಕುಷವಾಗಿ ಯೋಚನೆ ಮಾಡ್ಕೊಂಡು ಯಾವುದು ಅಂತ ಎಲ್ಲ ಫೈನಲ್ ಮಾಡೋಣ. ಈ ಸಲ ಅನ್ನ ಸಂತರ್ಪಣೆ ಇದ್ರೆ ಅಣ್ಣ ಇದು? ಅನ್ನ ಸಂತರ್ಪಣೆ ಇದು 6ನೇ ತಾರೀಕಿಗೆ ಅನ್ನ ಸಂತರ್ಪಣೆ ಇದೆ. ಸಾರ್ವಜನಿಕ ಅನ್ನ ಸಂತರ್ಪಣೆ ಶನಿವಾರ ದಿವಸ ಇದೆ. ಶನಿವಾರ ದಿವಸ. ಅಂದ್ರೆ ಒಟ್ಟು ಈ ಸಲ ಫುಲ್ ಜೋರ ಮಾಡ್ಬೇಕಂತ ಇದೆ, ವಿಜೃಂಭಣೆ ಅಂದ್ರೆ. ಥ್ಯಾಂಕ್ಸ್ ಅಣ್ಣ. ನೋಡಿದ್ರಲ್ಲ ಈ ಸಲ ಹೆಂಗ ಏನ ಗಣಪತಿ ನಿಮ್ಗೆ ಶಾರ್ಟ್ಸ್ ತೋರಿಸ್ತಾನಂತ ಒಂದೊಂದ ಗಣಪತಿ ಭಾಳ ಮಸ್ತ್ ಐತಿದೆ. ಬರ್ರಿ. ನಾವೀಗ ಬಂದ್ವಿ ಗೌಳಿ ಗಲ್ಲಿ ಕಾ ಮಹಾರಾಜಾಗ. ಪ್ಯಾಟಿ ಒಳಗೈತಿ ಇದು. ಬರ್ರಿ ಇದನ್ನೂ ತೋರಿಸ್ತಾನಂತ. ಅಲ್ಲಿ ಕಮಿಟರ್ ಇದ್ರೆ ಕಮಿಟರ್ ಕಡೆ ನಾವು ಗಣಪತಿ ವಿಡಿಯೋ ಮಾಡಾಕೊಂಟಾನಿ, ಇವ ಡ್ರಿಫ್ಟ್ ಅಂತ ಡ್ರಿಫ್ಟ್. ಬರ್ರಿ ನಾವೀಗ ಗೌಳಿ ಗಲ್ಲಿ ಕಾ ಮಹಾರಾಜ ಕಡೆ ಬಂದೇವಿ. ಇಲ್ಲಿ ಕಮಿಟರ್ ಅದಾರಂತ, ಕಮಿಟರ್ ಕಡೆ ಹೆಂಗ ಈ ಸಲ ಗಣಪತಿ ಅಂತ ಮಾತಾಡ್ಸ, ಎಲ್ಲಾ ಕಡೆ ಮಾತಾಡ್ಸದಂಗ ಮಾತಾಡ್ತಾನಂತ. ಬರ್ರಿ ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ, ಈ ಸಲ ನಿಮ್ ಗಣಪತಿದ ವಿಶೇಷತೆ ಅಣ್ಣ? ಈ ಸಲ ನಮ್ಮ ಗಣಪತಿ ವಿಶೇಷ ಅಂದ್ರೆ ಈ ವರ್ಷ ನಮ್ದು 15ನೇ ವರ್ಷದ ಗಣಪತಿ. ಈ ಸಲ ನಾವು ಚಿಂತಾಮಣಿಗೆ ರಾಜ ಅದನ್ನು ಮಾಡಿದ್ದೀವಿ. ಈ ಸಲ ಅನ್ನ ಸಂತರ್ಪಣೆ ಐತಿ ಇವತ್ತು. ನಮ್ಮ ಗಣಪತಿ 9 ದಿವಸಕ್ಕೆ ಗುರುವಾರ ವಿಸರ್ಜನೆ ಆಗುತ್ತೆ. ಡಿಜೆ ಪರ್ಮಿಷನ್ ಕೊಟ್ಟ ಡಿಜೆ ಹಚ್ತೇವೆ. ಇಲ್ಲ ಅಂದ್ರೆ ಸಾಂಸ್ಕೃತಿಕ ವಾದ್ಯ ಮೇಳಗಳಿಂದ ವಿಜೃಂಭಣೆ ಅಂತ ಹೋಗತ್ತಣ್ಣ ಈ ಸಲ. 9ನೇ ದಿವಸಕ್ಕೆ ಹೋಗತ್ತಣ್ಣ. 9ನೇ ದಿವಸ ಗುರುವಾರ. ಟೈಮಿಂಗ್ ಅಣ್ಣ? ಟೈಮಿಂಗ್ 4 ಗಂಟೆಗೆ, ಸಾಯಂಕಾಲ 4 ಗಂಟೆಯಿಂದ ಸ್ಟಾರ್ಟ್ ಆಗಿ 10 ಗಂಟೆ ಮಟ. 10 ಗಂಟೆ ಮಟ. ಅಂದ್ರೆ ಈ ಸಲ ಗಣಪತಿದ ವಿಶೇಷ ಅಂತಾರೆ. ಇನ್ನೂ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರ ಅಣ್ಣ ಯಾವ ರೀತಿ?
ಸಲ ವಿಶೇಷ ಅಂತ ಈ ವರ್ಷ 15ನೇ ವರ್ಷದ ನಮ್ದು ಗಣಪತಿ. 15 ವರ್ಷ ಆಯ್ತು ಇಡಾಕತ್ತ ಗಣಪತಿ. ಇಲ್ಲ ವಿಶೇಷ ಅಂದ್ರೆ ಅದೇ ಚಿಂತಾಮಣಿ ಆ ಥರ ಇರೋಂಥ ರಾಜನ ನಾವು ಈ ಸಲ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಥ್ಯಾಂಕ್ ಯು ಅಣ್ಣ. ಈಗ ನೋಡಿದ್ರಲ್ಲ ಈಗ ನೀವು ನೆಕ್ಸ್ಟ್ ಇಲ್ಲಿ ಗಣಪತಿ ಹೆಂಗೆ ಹೋಗತ್ತ ಅನ್ನೋದು ಅದನ್ನು ತೋರಿಸ್ತಾನಂತ. ಈಗ ನೆಕ್ಸ್ಟ್ ಸೀದಾ ಯಾಲಕ್ಕಿ ಓಣಿ ಮಹಾರಾಜ ಹೋಗೋಣಂತ ಬರ್ರಿ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ನಾವೀಗ ಯಾಲಕ್ಕಿ ಓಣಿ ಎಂಟ್ರ ಆದ್ವಿ. ಯಾಲಕ್ಕಿ ಎಲ್ಲಾ ಕಡೆನೂ ಈ ಸಲ ಲೈಟಿಂಗ್ಸ್ ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ. ಒಬ್ರಿಕಿನ ಒಬ್ರು ಗಾಡಿ ಹೊಡೆದ್ ನೋಡ್ರಿ ಹೆಂಗ್ ಹೊಡ್ಯಾಕೊಂತಾರ ಇವ್ರು. ಇವ ಅಂತೂ ಉಪಯೋಗ ಇಲ್ಲ. ಇವ್ರದಿ ಅಲ್ಟ್ರಾ ಪ್ರೋ ಉಪಯೋಗ ಇಲ್ಲ ಇವ್ರು. ಇವ್ ನಮ್ ಗಿರಿನೂ ಬಂದ. ಬರ್ರಿ ಇಲ್ಲಿದು ಈ ಸಲ ನೋಡೋಣ. ನಾವ್ ವಿಡಿಯೋ ಮಾಡೋದ್ ಚಲೋ ಅದನ್ರಿಪ್ಪ. ನಾವೀಗ ಬಂದೇವಿ ಜಸ್ಟ್ ಯಾಲಕ್ಕಿ ಓಣಿಕ ಮಹಾರಾಜಾಗ ನೋಡ್ಬೋದು. ಈ ಸಲ ದ ಫೋನೆಕ್ಸ್ ಫಿಟ್ನೆಸ್ ಮಾಲ್ ಈಗ ನೋಡ್ರಿ ಎಷ್ಟು ಮಸ್ತ್ ಐತಿ ಬ್ಯಾನರ್ ಅಂತಂದ್ರ. ಈ ಸಲ ಭಾರಿ ಅಂದ್ರೆ ಭಾರಿ ದೊಡ್ಡದೈತಿ. ಕಮಿಟರ್ ಎಲ್ಲ ಒಳಗದಾರ. ಅವ್ರ ಕಡೆ ಏನೇ ಅಂತ ಎಲ್ಲ ಮಾತಾಡ್ಸನಂತ. ಬರ್ರಿ ನಾವೀಗ ಯಾಲಕ್ಕಿ ಓಣಿ ಗಣಪತಿಗೆ ಬಂದೇವಿ ಆಗಲೇ ಹೇಳ್ದಂಗ. ಈ ಸಲ ಹೊರಗೆ ಬ್ಯಾನರ್ ನೋಡಿದ್ರೆ ಇದು ಫೋನೆಕ್ಸ್ ಫಿಟ್ನೆಸ್ ಮಾಲ್ ಇದೆ ಅಂತಂದ ಜಿಮ್ಮಿಂದು ಹೊಸ ಓಪನಿಂಗ್ ಆಗತೈತಿ. ಈ ಸಲ ಇವರು ಹೊರಗಿಂತ ನಿಮ್ಗೆ ಏನು ಕಾಣಂಗಿಲ್ಲ. ಎಷ್ಟೊತ್ತಿದ್ರು ಕೈ ಮುಗಿದು ಒಳಗೆ ಹೋಗಂತಾರಲ್ಲ ಹಂಗನ ಐತಿ. ಇದಕ್ಕೆ ಕೈ ಮುಗಿದು ಒಳಗೆ ಹೋಗ್ಬೇಕು. ಬರ್ರಿ ಮಾತಾ ಒಳಗೆ ಹೋಗಿ ಕಮಿಟರ್ ಕೇಳಂತ ಭಾಳ ಜನ ಕುಂತಾರ. ಕಮಿಟರ್ ಎಲ್ಲ ನಂಗೆ ಪರಿಚಯ ಅಣ್ಣಾರ ಅದಾರ. ಬರ್ರಿ ಎಲ್ಲಾರು ಕೇಳೋಣಂತ ಬರ್ರಿ. ಅಣ್ಣ ಇವ್ರೆ ಬಂದ್ಬಿಟ್ಟೆ ನಮ್ಮ ಕುಶಲ ಅಣ್ಣಾರ. ಅಣ್ಣಾರ ಈ ಸಲ ಗಣಪತಿ ಬಗ್ಗೆ ಏನ್ ಹೇಳ್ತೀರ ಅಣ್ಣ? ವಿಶೇಷತೆ ಏನ ಗಣಪತಿ ಬಗ್ಗೆ? ನಾವು ಪ್ರತಿ ವರ್ಷನೂ ಜೋರ್ ಮಾಡ್ಕೊಂತನ ಬರೋವಂತೀವಿ. ಹೋದ ವರ್ಷದಗಿನಾನು ಈ ವರ್ಷ ಗಣಪನ ದೊಡ್ಡದ ಮಾಡಿ ಈ ವರ್ಷ ಇನ್ನೂ ಹೆಚ್ಚಿನ ಮಾಡಿ. ಹೋದ ವರ್ಷ ಬರೀ ಯಾಲಕ್ಕಿ ಓಣಿಕ ರಾಜ ಐತಿ. ಈ ವರ್ಷ ಹಾವೇರಿಕ ಮಹಾರಾಜ ಮಾಡಿದ್ವಿ ಗಣಪನ್ನ. ಅದಕ್ಕೋಸ್ಕರ ದೊಡ್ಡ ಗಣಪನ್ನು ಮಾಡಿಸಿದ್ವಿ. ಈ ಸಲ ನಿಮ್ ಗಣಪತಿ ಎಷ್ಟು ಫೂಟ್ ಐತಣ್ಣ? ಈ ನಮ್ಮ ಗಣಪತಿ 14 ಫೂಟ್ ಐತಿ. 14 ಫೂಟ್ ಎತ್ತರ, 17 ಫೂಟ್ ಆಗಲ್ಲ. ಈ ಸಲ ಗಣಪತಿದ ಥೀಮ್ ಅಣ್ಣ ನಿಮ್ದು? ನಮ್ದು ಈ ಸತಿ ಗಣಪತಿ ಥೀಮ್ ಮಹಾಭಾರತ ಥೀಮ್. ಇತ್ಲಾಗ 5 ಮಂದಿ ಪಾಂಡವರು, ಇತ್ಲಾಗ 5 ಮಂದಿ ಕೌರವರು ಬರ್ತಾರೆ. ಅದಕ್ಕೆ ಶ್ರೀಕೃಷ್ಣ. ಈ ಸಲ ಈ ಗಣಪತಿದ ಅನ್ನ ಸಂತರ್ಪಣೆ ಯಾವಾಗಣ ಮತ್ತೆ ಹೋಗೋದು ಯಾವಾಗ? ಈ ಸತಿ ನಮ್ದು 10/9/2025 ಬುಧವಾರ ದಿವಸ ಅನ್ನ ಸಂತರ್ಪಣೆ ಇಟ್ಕೊಂಡೇವ್ರಿ. ಆಮೇಲೆ 11ನೇ ತಾರೀಕು ಮರುದಿವಸನ ಹರಾಜ್ ಇಟ್ಕೊಂಡೇವ್ರಿ ಗಣಪಂದು. ಸಾಯಂಕಾಲ 8 ಗಂಟೆ ಅಂತ ಹರಾಜ್ ಇಟ್ಕೊಂಡು ಪ್ರಕ್ರಿಯೆ ಮುಂದೆ ವಿಸರ್ಜನೆ ಮಾಡ್ತೀವಿ. ಗಣಪತಿ ಎಷ್ಟನೇ ದಿವ್ಸಕ್ಕೆ ಕಳಿಸ್ತೀರ? ಅದ್ರ ಬಗ್ಗೆ ಕಳಿಸೋದ್ರದ್ದು ಏನು ಪರಿಸ್ಥಿತಿ ಐತಿ ಅಂದ್ರೆ, ನಾವು ನಮ್ಗೆ DJ ಪರ್ಮಿಷನ್ ಕೊಟ್ಟರೆ ಮುಂದೆ ಗಣಪತಿನ ಕಳಿಸ್ಬೇಕನ್ನೋ ವಿಚಾರದಾಗ ಇದೀವಿ. ಇಲ್ಲಕ್ರೆ DJ ಪರ್ಮಿಷನ್ ಕೊಡಲಿ ಮಟನು ನಾವು ಕಾದು ನೋಡ್ತೀವಿ. DJ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಕಳ್ಸಲ್ಲ ಅಣ್ಣ? ಇಲ್ಲ, DJ ಪರ್ಮಿಷನ್ ಕೊಡ್ಲಿಲ್ಲಕ್ರೆ ನಾವು ಕಮಿಟಿ ವಾದ್ಯ ವೈಭವಗಳಂತೂ ಕಳ್ಸಲ್ಲ? ವಾದ್ಯ ವೈಭವ DJ ಇದ್ರು ವಾದ್ಯ ವೈಭವಗಳನ್ನು ಸೇರಿಸ್ಕೊಂಡ ಕಳಿಸ್ಕೊಡ್ತೀವಿ ನಾವು. ಆದ್ರೆ DJ ಬೇಕನ್ನೋದು ನಮ್ದು ಒಂದು ಪೋಸ್ಟ್ ನಮ್ಮ ಹುಡುಗ್ರ ಸಲಹೆ. ಅಣ್ಣ ಈ ಸಲ ಕುಶಲಣ್ಣಂಗೆ ಕೇಳೋಣಂತ. ಈ ಸಲ ನಿಮ್ದೇನಣ್ಣ ಹೆಂಗ್ ಕಳಿಸ್ತೀರಿ? ಈ ಸಲ DJ ಪರ್ಮಿಷನ್ ಕೊಟ್ರೆ ಕಳ್ಸೋದು ಗಣಪನ. ಇಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ರ? ಎಲ್ಲಾರ ಕಮಿಟಿ ಎಲ್ಲ ಬೇರೆ ಕಮಿಟಿ ಅಂತಾನೆ ಹೇಳೈತಿ. DJ ಪರ್ಮಿಷನ್ ಕೊಡೋ ಮಟ್ಟ ಗಣಪನ ಎಬ್ಸಂಗಿಲ್ಲ. ಗಣಪತಿಗಿನ ನಿಮ್ದು ಈ ಸಲ ಗಣಪತಿಗೆ ಹಾವೇರಿ ಒಳಗ ದೊಡ್ಡದೈತಣ್ಣ? ಹಾವೇರಿ ಒಳಗ ದೊಡ್ಡದಂತ ಹೇಳಂಗಿಲ್ಲ. ಯಾವಾಗಿದ್ರು ಸುಭಾಷ್ ಸರ್ಕಲ್ ದೊಡ್ಡದು. ನಮ್ದು ಹಾವೇರಿಕ ಮಹಾರಾಜ ಅಂತ ಮಾಡೀವಿ. ಇದು ಮಹಾಭಾರತ ಕಾನ್ಸೆಪ್ಟ್. ಥ್ಯಾಂಕ್ಸ್ ಅಣ್ಣ. ನೋಡಿದ್ರಲ್ಲ ನೀವು ಈಗ ಎಲ್ಲರೂ ಹೆಂಗೈತಿ ಏನೇನಂತ ನಾವು ಎಲ್ಲ ಹೇಳಿದ್ರೆ ಹೆಂಗೆ ಕಳಿಸ್ತಾರ ಅಂದ್ರೆ ನೀವು DJ ಕೊಡೋ ಮಟ ಅಂದ್ರೆ ಕಳ್ಸಲ್ಲ ಅಂತ ಹೇಳ್ಯಾರ ಅವ್ರು. ಕಳ್ಸೋದೆಲ್ಲ ವಿಡಿಯೋ ಮಾಡ್ತಾನಂತ. ಬರ್ರಿ. ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ. गजानन महाराज की जय, हावेरी महाराजा की जय, हावेरी महाराजा की जय, हावेरी महाराजा की जय। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಪುರ್ದೋಣಿಗೆ ಹೋಗೋಣ. ಪುರ್ದೋಣಿಯಾಗ ಅಲ್ಲೂ ಮಾತಾಡ್ಸೋಣಂತ. ಅವ್ರ ಕಮಿಟರ್ ಅದಾರೆಲ್ಲ ಕೇಳ್ತೀನಿ ಫೋನ್ ಹಚ್ಚಿ. ಬರ್ರಿ ನೋಡೋಣ. ನಾವೀಗ ಬಂದ್ವಿ ಪುರದೋಣಿ ಕಡೆ. ಇದ್ರದ್ದು ಹಾವೇರಿ ಸಿದ್ಧಿವಿನಾಯಕ ಗಣಪತಿ ಹೆಸರು ಬಂದ್ಬಿಟ್ಟೆ. ಇವ್ರದ್ದು ಹಳೆ ಅವಾಗಿಂತ ಇಟ್ಕೊಂತ ಬಂದಾರಿ. ಇದ್ರದ್ದು ಕೇಳೋಣಂತ ಬರ್ರಿ ಎಲ್ಲರ ಕಡೆನು. ಇವ್ರು ಮಾಡೋದು ಮಾಡಂತ ಅಂದ್ರೆ ಈಗ ಮಾಡಾಕಂತಾರ ನೋಡ್ರಿ. ಇವ ಅಂತ್ರ ಇದಾತ್ ಬರೀ. ಇದೆ ನಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ದವ ಅಂತಂದ್ರೆ ಇವನ. ಈ ನನ್ನ ವಿಡಿಯೋ ಸಪೋರ್ಟ್ ಮಾಡಾಕಂತಾನಿವ.
ಎಡಿಟ್ ಮಾಡ್ಕೊಡ್ತಾನೆ. ಇವನೊಂದು ಪೇಜ್ ಐತಿ ಇನ್ಸ್ಟಾಗ್ರಾಮ್ ಇಂದ. ಇವನು ಅವನ ಸ್ವಲ್ಪ ಆಡ್ತಾ ಇರೋದಾನ ಸ್ವಲ್ಪ ಇವಂದೆಲ್ಲ ಕರೆಕ್ಟಾಗಿ ಮಾತಾಡ್ತಾನಂತ ಲಾಸ್ಟಿಗೆ. ಬರ್ರಿ ನಾವೀಗ ಪುರದೋಣಿ ಕಡೆ ಬಂದೇವಿ. ಹೇಳಿದಲ್ಲ ಈಗ ಹೇಳ್ದಂಗ ಒಳಗ ಕಮಿಟರ್ ಅದಾರ, ಅವ್ರಿಗೂ ಮಾತಾಡ್ಸನಂತೆ. ಎಲ್ಲಾ ಗಣಪತಿ ಕಡೆ ಹೆಂಗ್ ಮಾತಾಡ್ಸೇವಿ ಇವ್ರಿಗೂ ಹಂಗ್ ಮಾತಾಡ್ಸನಂತ. ಬರ್ರಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರ. ಅಣ್ಣ ನಿಮ್ಮ ಗಣಪತಿ ಹೆಸರೇನ? ನಮ್ದು ಗಣಪತಿ ಹೆಸರು ಬಂದ್ಬಿಟ್ಟು ಹಾವೇರಿ ಸಿದ್ಧಿವಿನಾಯಕ ಅಂತಂದು. ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದ್ರೆ ಶಿವ ಪಾರ್ವತಿ ಮತ್ತು ಬಾಲ ಗಣೇಶ ಮಾಡಿದ್ವಿ ನಾವು. ಈ ವರ್ಷದ್ದು ನಾವು ಪರಿವಾರದೊಂದಿಗೆ ನಾವು ಈ ಸಲ ಶಿವ ಪಾರ್ವತಿ ಮತ್ತು ಬಾಲು ಗಣೇಶ ರೂಪದಾಗ ತಂಬಂದಿವಿ. ಆ ಥೀಮ್ ಇಟ್ಕೊಂಡು ಈ ಸಲ ಮಾಡಿರೋಣ. ಈ ಸಲ ಮಾಡೀವಿ. ಈ ಸಲ ಇದು ಎಷ್ಟು ದಿವ್ಸಕ್ಕೆ ಹೋಗತ್ತಣ್ಣ? ಇದು ನಮ್ದು ಪ್ರತಿ ವರ್ಷ 11ನೇ ದಿನಕ್ಕೆ ನಮ್ದು ಸಣ್ಣ ಗಣಪತಿಯನ್ನ ನಾವು ವಿಸರ್ಜನೆ ಮಾಡ್ತೇವಿ. ದೊಡ್ಡ ಗಣಪತಿಯನ್ನ 12ನೇ ದಿನಕ್ಕೆ, ಅಂದ್ರೆ ಇದ ಭಾನುವಾರ 7ನೇ ತಾರೀಕು ರೀ. ಸಾಂಪ್ರದಾಯ ಪ್ರಕಾರ ನಾವು ಸಕಲ ವಾದ್ಯ ವೈಭವಗಳೊಂದಿಗೆ. ಈ ಸಲ ನೀವು ಡಿಜೆ ಹಚ್ಚ ಪ್ಲಾನ್ ಏನಣ್ಣ? ನಾವು 36 ವರ್ಷ ಆತ್ರಿ, ಒಟ್ಟ ನಾವು ಡಿಜೆ ಹಚ್ಚಂಗಿಲ್ಲ. ನಾವು ಸಾಂಪ್ರದಾಯ ಪ್ರಕಾರನೇ ಪ್ರತಿ ವರ್ಷ ವಿಸರ್ಜನೆ ಮಾಡ್ತೀವಿ ನಾವು. ನಗರದ ಪ್ರಮುಖ ಬೀದಿಗಳೊಳಗ ಸಕಲ ವಾದ್ಯ ವೈಭವಗಳೊಂದಿಗೆ ನಾವು ವಿಸರ್ಜನೆ ಮಾಡ್ತೀವಿ. ನಮ್ದು ಇದು 11.5 ಫೀಟ್ ಐತ್ರಿ. 11 ಫೀಟ್. ಈ ಸಲ ಹಂಗಾರ ಇನ್ನು ಹೋದ ಸಲಕ್ಕಿನ ಈ ಸಲ ವಿಜೃಂಭಣೆ ಅಂತ ಕಳಿಸ್ತೀರಣ್ಣ? ಹೌದೌದ್ರಿ. ಈ ವರ್ಷ ನಮ್ದು ಬೆಳಗಾವಿಂತ್ರ ಆರ್ಕೆಸ್ಟ್ರಾ ತಂಬರಾತೀವಿ, ಸರಸ್ವತಿ ಬ್ಯಾಂಡ್ ಮುರುಗೋಡಿಂತ್ರ. ಆಮೇಲೆ ಕುಂದಾಪುರಿಂತ್ರ ನಾವು ಚಂಡಿ ಮೇಳವನ್ನ ತಂಬರ್ಲಿಕತ್ತೀವಿ. ಚಂಡಿ ಮೇಳ ಎಲ್ಲ ತರಕೊಂತೀರ? ಚಂಡಿ ಮೇಲೆ. ಆಮೇಲೆ ವಿಶೇಷ ಅಂದ್ರೆ ನಾವು ಪ್ರತಿ ವರ್ಷ ಆನಿ ತಂಬರ್ತೀವಿ. ಹೌದು. ಈ ಹಾವೇರಿ ಒಳಗೆ ಯಾರು ತರಲ್ಲ ಅಣ್ಣ? ಹಾವೇರಿ ಒಳಗೆ ತಂಬರ್ತಾರ. ಆದ್ರೆ ನಾವು 36 ವರ್ಷ ಆಯ್ತು ಒಟ್ಟ ಡಿಜೆ ಹಚ್ಚಂಗಿಲ್ಲ. ನಾವು ಬರೀ ಇದ ಸಂಪ್ರದಾಯ ಪ್ರಕಾರ ನಾವು ಎಲ್ಲ ತೊಗೊಂಬರ್ತೀವಿ. ಥ್ಯಾಂಕ್ಸ್ ಅಣ್ಣ. ಅಣ್ಣಾರು ಸ್ವಲ್ಪ ಇದು ಮಾಡ್ಕೊಳಕಂತಾರ ಮಾತಾಡಕ. ನೋಡಿದ್ರಲ್ಲ ಈ ಸಲ ಹೆಂಗ್ ಕಳಿಸ್ತಾರ ಏನಂತೆಲ್ಲ ಹೇಳ್ಯಾರಂತ. ನಾವು ಗಣಪತಿ ಒಂದೆರಡು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬರ್ರಿ. ನಾವೀಗ ಎಲ್ಲಿಗೆ ಹೊಂಟೇವಪ್ಪ ಅಂತಂದ್ರೆ ಗದಿಗೇರೋಣಿಗೂ ಗಣಪತಿ ಐತಿ. ನಂಗೆ ಎಲ್ಲೆಲ್ಲಿ ಗಣಪತಿ ಗೊತ್ತದಾವ ಎಲ್ಲಾ ಗಣಪತಿಗೂ ಕರ್ಕೊಂಡು ಹೊಂಟಾನ ಹಾವೇರಾಗ ನಾನು. ಬರ್ರಿ ಅಲ್ಲಿ ಹೋಗಿ ಅಲ್ಲೂ ಮಾತಾಡ್ಸನಂತ. ಯಾರು ಇರ್ತಾರ ಅವ್ರ ಕಡೆ ನೋಡ ಅಂತ ಬರ್ರಿ. ನಾವೀಗ ಬಂದೇವಿ ಗದಿಗೇರೋಣಿಕಾ ಸಾಮ್ರಾಟ ಅವ್ರ ಕಡೆ. ನಂಗೆ ಅದು ಮಾತಾಡ್ಸನಂತ. ಈ ಸಲ ಗಣಪತಿ ಹೆಂಗೈತಿ ವಿಶೇಷ, ಎಲ್ಲ ಗಣಪತಿ ಹೆಂಗೆ ಹೇಳ್ಯಾರ ಇವ್ರು ಹಂಗೆ ಹೇಳ್ತಾರ, ನೋಡ ಅಂತ ಬರ್ರಿ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಈ ಸಲ ನಿಮ್ಮ ಗಣಪತಿ ಹೆಸರ? ನಮ್ದು ಗದಿಗೇರೋಣಿಕಾ ಸಾಮ್ರಾಟ ಅಂತಂದು ಹೆಸರು. ಇದು ಗಣಪತಿ ವಿಶೇಷ ಏನಂತಂದ್ರೆ ಈ ಸಲ ಭಾಳ ಅದ್ದೂರಿಂದ ಮಾಡೇವಿ. ಇದು ದರ್ಬಾರ್ ಸೆಟ್ ಹಾಕಿದ್ವಿ ಈ ಸಲ. ಇದನ್ನ ಭಾಳ ಇದು ತಂದಿರಕ್ಕಿನ ಇದನ್ನ ಕೆಲಸ ಮುಂದೆ ಜಾಸ್ತಿ ಅದ್ದೂರಿಯಾಗಿ ವಿಸರ್ಜನೆ ಮಾಡ್ಬೇಕಂತಂದು ಎಲ್ಲ ಕಮಿಟರ್ ಆಮೇಲೆಲ್ಲ ಹುಡುಗರೆಲ್ಲ ಸೇರಿ ಮಾತಾಡ್ಕೊಂಡೇವಿ. ಗಣೇಶ ಈ ಸಲ ನಿಮ್ದು ಎಷ್ಟು ಫೀಟ್ ಇದೆ? ಇದು ನಮ್ದು 12 ಫೀಟ್ ಇದೆ ಗಣಪತಿ. ಅಣ್ಣ ಅನ್ನ ಸಂತರ್ಪಣೆ ಬರೋ ಗುರುವಾರ ಐತಿ. ಸತ್ಯನಾರಾಯಣ ಪೂಜೆ ಹಾಗೂ ಗಣ ಹೋಮ ಐತಿ. ದಿನಾಂಕ 4ನೇ ತಾರೀಕು 9ನೇ ತಿಂಗಳ 2025 ಗುರುವಾರ ದಿವಸ. ಅಣ್ಣ ಎಷ್ಟು ದಿವ್ಸಕ್ಕೆ ಕಳಿಸ್ತೀರಿ ಗಣಪತಿ? ಗಣಪತಿ ನಮ್ದು 15 ದಿವ್ಸಕ್ಕೆ ಕಳಿಸ್ಬೇಕಂತ ಐತಿ. ಈಗ ಸರ್ಕಾರ ಆದೇಶ ಡಿಜೆ ಕೊಡಲ್ಲ ಅಂತ ಐತಿ. ಅದನ್ನ ಏನಂತ ಮಾತಾಡ್ಕೊಂಡು ನಮ್ಮ ಕಮಿಟರ್ ಜೊತೆ ಎಲ್ಲ ಮಾತಾಡ್ಕೊಂಡು ಡಿಜೆ ಕೊಟ್ಟ ಮೇಲೆ ಗಣಪತಿ ವಿಸರ್ಜನೆ ಮಾಡ್ಬೇಕು ಅನ್ನೋದು. ಅಂದ್ರೆ ಈ ಸಲ ಸೆಟ್ ಟಿಕೆಟ್ ನೋಡ್ರ ಒಂದು ಸಿನಿಮಾ ಸೆಟ್ ಇದ್ದಂಗೆ ಐತಣ್ಣ ಇದು ಫುಲ್. ಅಷ್ಟು ಅದ್ದೂರಿಯಾಗಿ ಮಾಡಾಕೊಂತೀರಿ ನೀವು. ಇನ್ನೂ ಗಣಪತಿ ಬಗ್ಗೆ ಹೇಳ್ಬೇಕಂತಂದ್ರಣ್ಣ ಯಾವ ರೀತಿ ಹೇಳ್ತೀರಿ? ಗಣಪತಿ ಬಗ್ಗೆ ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಹೇಳಕ್ಕೆ ಏನು ಮಾತಿರಲ್ಲ. ಗಣಪತಿ ಬಗ್ಗೆ ಹೇಳಷ್ಟು ಇದು ನಾವು ಅದನ್ನ ಚಂದ ಮಾಡ್ಕೊಂಡು ಹೋಗೋದು ನಮ್ದು. ಎಷ್ಟನೇ ವರ್ಷದ ಗಣಪತಿ ಅಣ್ಣ? ಇದು 2ನೇ ವರ್ಷ ಗಣಪತಿ. 2ನೇ ವರ್ಷ ಅಣ್ಣ. ಈ ಸಲ ಗಣಪತಿನ ನೀವು ಎಲ್ಲಿಂದ ತೊಗೊಂಬಂದಿರಿ? ಶ್ರೀ ಗಜಾನನ ಸೇವಾ ಸಮಿತಿ ಗದಿಗೇರೋಣಿ ಹಾವೇರಿ. ನಮ್ಮ ಈಗ ಗದಿಗೇರೋಣಿಯಲ್ಲಿ 2ನೇ ವರ್ಷದ ಪ್ರತಿಷ್ಠಾಪನೆ ಮಾಡತ್ತಂಥದ್ದು ಗಣಪತಿನ. ನಾವು APMCಯಲ್ಲಿ ಇರುವಂಥ ಸುರೇಶ್ ಮತ್ತು ಪ್ರಹ್ಲಾದ್ ಅನ್ನೋರು ಗಣಪತಿಯನ್ನು ಮೂರ್ತಿ ಮಾಡಿದ್ದಾರೆ. ಅವರು ಗಣಪತಿ ಮೂರ್ತಿಯನ್ನು APMC ಮಾರ್ಕೆಟ್ನಲ್ಲಿ ಅದು ಕೊಟ್ಟಿದ್ದೀವಿ, ಅಲ್ಲಿಂದ ತೊಗೊಂಬಂದಿದ್ವಿ. ನಮ್ಮ ಈ ವಿಶೇಷ ಅಂತಂದರೆ ಈ ಸಲ ನಾವು ದರ್ಬಾರ್ ಸೆಟ್ ಮಾಡಿದ್ದೀವಿ. ಹೋದ ವರ್ಷ ಒಂದು ಥೀಮ್ ಇತ್ತು, ಈ ವರ್ಷ ಬೇರೆ ಥೀಮ್ ದರ್ಬಾರ್ ಸೆಟ್ಟಿನ ಥೀಮ್ ಮಾಡಿದ್ದೀವಿ. ಹೀಗೆ ಇನ್ನೂ ಕಳಿಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ವಿಸರ್ಜನೆ ಮಾಡ್ಬೇಕಂತ. ಡಿಜೆ ಇಲ್ಲ ಅಂತಾರೆ ನೀವು, ಗಣಪತಿ ಕಳಿಸ್ತೀರೇ ಇಲ್ಲ? ಇನ್ನೊಬ್ರು ಅಣ್ಣಾರಿಗೆ ಮಾತಾಡ್ಸೋಣ ಅಂತ ಬರ್ರಿ. ಅಣ್ಣ ಈ ಸಲ ನಿಮ್ದು ಗಣಪತಿ ಇದೆ ಎಲ್ಲರೂ ಹೇಳ್ದಂಗ ನೀವು ಈ ಸಲ ಗಣಪತಿ ಡಿಜೆ ಕೊಡೋ ಮಟ ಅಂದ್ರೆ ಈ ಸಲ ಗಣಪತಿ ಇಲ್ಲ ಕಳ್ಸಲ್ಲ ಅಂತಾನಿಲ್ಲ, ಕಳಿಸ್ತೀವಿ. ಆದ್ರೆ ನಮ್ದು ಏನೈತಿ ಅವ್ರಿಗೆ ಪರ್ಮಿಷನ್ ಕೊಡ್ಲಿ ಅನ್ನೋದು ಐತಿ. ಅದು ಇಲ್ಲ ಅಂದ್ರೂ ನಾವು ಟ್ರೆಡಿಷನಲ್ ಆಗಿ ಕಳಿಸ್ಬೋದು. ಜಾಂಜ್ ಮುಖಾಂತರ, ನಾಸಿಕ್ ಡೋಲಿಂದ
ಆಮೇಲೆ ಈಗ ಕೇರಳ ಸ್ಟೈಲಿಂದ ಬಾರ್ಸೋದು ಅವೆಲ್ಲದಿಂದ ಕಳಿಸ್ತೀವಿ. ಡಿ ಜೆ ಕೊಟ್ರೆ ಇನ್ನೂ ಚಲೋ ಆಕತ್ತಂತ ನಮ್ದೊಂದು ಅಭಿಪ್ರಾಯ ಅಷ್ಟೇ. ನೋಡಿದ್ರಲ್ಲ ಹೆಂಗೆ ಅಂತಂದ ಗಣಪತಿ ಕಳ್ಸೋ ಹೊತ್ನಾಗೂ ಇನ್ನೂ ವಿಡಿಯೋ ಮಾಡ್ತಾನಂತ ಬರ್ರಿ. बोलो श्री गजानन महाराज की जय। बोलो श्री गजानन महाराज की जय। श्री गजगरुणी साम्राट की जय। ನಾವೀಗ ಎಲ್ಲದೇವಪ್ಪ ಅಂತಂದ್ರೆ ಸುಭಾಷ್ ಸರ್ಕಲ್ ಹಾವೇರಿ ರಾಜ ಕಡೆ ಅದೇವಿ. ಇಲ್ಲಿ ಕಮಿಟಿಯರ್ ಎಲ್ಲಾರು ಅದರ ನಮ್ಮ ಅಣ್ಣಾರ ಅವ್ರ ಕಡೆನೂ ಮಾತಾಡ್ಸೋಣ ಹೆಂಗೆ ಇದಾಗ ವಿಜೃಂಭಣೆ ಕಳಿಸ್ತಾರಂತ ನೋಡೋಣ ಅಂತ ಬರ್ರಿ. ಅಣ್ಣ ಈ ಸಲ ಹಾವೇರಿ ರಾಜ ಯಾವ ಥೀಮ್ ಇಟ್ಕೊಂಡು ಗಣಪತಿ ಇಟ್ಟು? ಹಾವೇರಿ ರಾಜ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜೈ ಮಲ್ಹಾರ ಜೈ ಮಲ್ಹಾರ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಲ್ಹಾರ, ನಮ್ಮ ಕರ್ನಾಟಕದಲ್ಲಿ ಮೈಲಾಲಿಂಗೇಶ್ವರ ಆ ರೂಪದಲ್ಲಿ ಮಾಡಿದ್ವಿ. ಎಷ್ಟನೇ ವರ್ಷದ ಗಣಪತಿ ಅಣ್ಣ? 45ನೇ ವರ್ಷದ 45ನೇ ವರ್ಷದ ಗಣಪತಿ. ಹೌದು. ಇದೆಲ್ಲ ಹೋಸಲಕ್ಕಿನ ಈ ವರ್ಷ ಇನ್ನೂ ವಿಜೃಂಭಣೆ ಅಂತ ಇನ್ನೂ ಅದ್ದೂರಿಯಿಂದ ಮಾಡೋದು. ವರ್ಷ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾನೆ ಇದೆ. ಹೌದು ಹೌದು. ಮತ್ತೆ ಈ ಸಲ ಅನ್ನ ಸಂತರ್ಪಣೆ ಯಾವಾಗ? ಅನ್ನ ಸಂತರ್ಪಣೆ ಸೋಮವಾರ 8/9/2025. ಅಣ್ಣ ಕಳ್ಸೋದು ಈ ಸಲ ಎಷ್ಟು ದಿವ್ಸಕ್ಕೆ ಕಳಿಸ್ತೀರಿ ನೀವು ಗಣಪತಿನ? ಇನ್ನೂ ಡಿಸೈಡ್ ಮಾಡಿಲ್ಲ, ಕಮಿಟಿ ಕೂಡ ಡಿಸೈಡ್ ಮಾಡಿ ಅನ್ನ ಸಂತರ್ಪಣೆ ಆಗಲಿ ವಿಜೃಂಭಣೆಯಿಂದ ಆಮೇಲೆ ಡಿಸೈಡ್ ಮಾಡಿ ಹೇಳ್ತೀವಿ. ಗಣಪತಿ ಎಷ್ಟು ಫೀಟಿಂದ ಇದೆ? ಫೀಟ್ ಎಷ್ಟು ಇದಾಗಲ್ಲ? 16 ಫೂಟ್ ಗಣಪತಿ, ಮಣ್ಣಿನ ಗಣಪತಿ, ಪೂರ ಮಣ್ಣಿನ ಗಣಪತಿ, ನೈಸರ್ಗಿಕವಾದ ಗಣಪತಿ. ಎಲ್ಲರೂ ಇದೇ ಮಾಡಿಸಿ ನಮ್ಮ ಹಾವೇರಿ ರಾಜ ವತಿಯಿಂದ ಹೇಳೋದು. ಥ್ಯಾಂಕ್ ಯು ಅಣ್ಣ. बोलो श्री गजानन महाराज की जय। बोलो श्री हावेरी का राजा की जय। बोलो श्री हावेरी का राजा की जय। ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು. ನಡಿಪ ಹೇಳ. ನಾವೀಗ ಬಂದೇವಿ ಜಯದೇವ್ ನಗರ್ಗೆ. ಈ ಟೀಮ್ ನೋಡ್ರಿ ಹೆಂಗೈತಿ, ಮಹಾಕುಂಭಮೇಳ ಮಹಾದ್ವಾರ ಅಂತ ಐತಿ. ಮಸ್ತ್ ಕುಂಭಮೇಳ ಆಗಿತ್ತಲ್ಲ ಅದ್ರದ್ದು ಪ್ರಯಾಗ್ರಾಜ್ನಾಗ, ಅದ್ರದ್ದು ಟೀಮ್ ಇಟ್ಕೊಂಡ್ ಮಾಡ್ಯಾರ. ಜಯದೇವ್ನಾಗ ಅಲ್ಲಿ ಕಮಿಟಿಯರ್ ಯಾರು ಇಲ್ಲ ಅನಿಸ್ತತ್ ಮೇ ಬಿ. ಆ ಗಣಪತಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣಂತ. ನೆಕ್ಸ್ಟ್ ವಿದ್ಯಾನಗರ ಗಣಪತಿ ಹೋಗೋಣಂತ. ಆಕಾಶದೀಪವು ನೀನು, ನಿನ್ನ ಕಂಡಾಗ. ಸಂದರ್ಭದಲ್ಲಿ ನಾನು ಹೇಳ್ತೇನೆ, ನಮ್ಮ ವಿದ್ಯಾನಗರದ ವಿಶೇಷತೆ ಏನಂದ್ರೆ ನಾವು ಸಮಾಜಕ್ಕೊಂದು ಮೆಸೇಜ್ ಕೊಡ್ಬೇಕಾಗಿತ್ತು. ಡಿ ಜೆ ಇದ್ರೆ ಗಣಪತಿ ಉತ್ಸವ ಅಂತ ತಿಳ್ಕೊಂಡಿದ್ರು, ಬಟ್ ನಾವು ಡಿ ಜೆ ಇಲ್ಲನೂ ಗಣಪತಿ ಉತ್ಸವ ಅದ್ದೂರಿಯಾಗಿ ಮಾಡ್ತೀವಿ ಅನ್ನೋದು ನಮ್ದು ಈ ವರ್ಷದ ವಿಶೇಷತೆ. ಎಲ್ಲಾರು ಡಿ ಜೆ ಇದ್ರೆ ಅಷ್ಟ ಕಳಿಸ್ತೇನೆ ಅಂತ ಭಾಳ ಜನ ಅಂದ್ರಿ, ನೀವೇ ಮಾತಾಡಿದ್ದೆ. ಹೌದು, ನಮ್ದು ಈ ವರ್ಷದ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಮಾಡಿದ್ವಿ. ನಾವು ಸಾಂಪ್ರದಾಯಿಕವಾಗಿ ನಾವು ನಮ್ಮ ಎಲ್ಲ ಕರ್ನಾಟಕ ಸಾಂಸ್ಕೃತಿಕ ಎಲ್ಲ ಉಳಿಸ್ಕೊಂಡು ಹೋಗೋಣ ಅಂತ ನಾವು. ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ. ಇನ್ನೊಂದು ಅದಕ್ಕೆ ಮುಖ್ಯವಾಗಿ ನಮ್ಮ ಕಮಿಟಿಲಿ ಇರ್ತಕ್ಕಂಥ ಸದಸ್ಯರು ಡಿ ಜೆಗೆ ಅವ್ರು ಆ್ಯಕ್ಚುಲಿ ಮನಸ್ಸನ್ನು ಹೊಂದಿಸ್ಕೊಂಡಿದ್ರು. ಬಟ್ ಈ ಸಲ ಕಾನೂನು ಏನು ಪರಿಪಾಲನೆ ಮಾಡಿದ್ರೆ ಅದನ್ನ ಕಾನೂನುಬದ್ಧವಾಗಿ ನೀವು ಅದನ್ನ ವ್ಯಾಪ್ತಿ ಮೀರಬಾರ್ದು ಅಂತಂತೇಳಿ ನಮ್ಮ ಹುಡುಗರು ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಾಂಸ್ಕೃತಿಕವಾಗಿ ವಿಸರ್ಜನೆ ಮಾಡೋಣ ಅಂತೇಳಿ ಅಭಿಪ್ರಾಯಪಟ್ಟಿದೆ. ವಿವೇಕಾನಂದ ಶಿವಬಸಪ್ಪ ಇಂಗಳಗಿ, ನಾನು ಈ ಕಮಿಟಿಯ ಒಬ್ಬ ಯುವ ತಂಡದ ಒಬ್ಬ ಸದಸ್ಯ. ಈ ಒಂದು ಗಜಾನನ ಸೇವಾ ಸಮಿತಿಯ ಕಮಿಟಿಯಲ್ಲಿ ಹಿರಿಯರಿದ್ದಾರೆ, ಯುವಕರಿದ್ದಾರೆ, ಸಣ್ಣ ಮಕ್ಕಳು ಕೂಡ ಎಲ್ಲರೂ ಅವರ ಸಮಯವನ್ನು ಒಳ್ಳೆಯ ಸಮಯವನ್ನು ನೀಡಿದ್ದಾರೆ. ನಾವು ಮೂಲತಃ ನಾವು ಗಣಪತಿಯನ್ನು ಇಡಲಿಕ್ಕೆ ಮೂಲ ಕಾರಣ ಬಾಲಗಂಗಾಧರ್ ತಿಲಕ್ ಅವರು. ನಮ್ಮ ಒಂದು ಸಂಘಟನೆಯನ್ನು, ನಮ್ಮ ಹಿಂದೂ ಒಂದು ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಆ ಒಂದು ಸಂಘಟನೆ ಮೂಲಕ ಅವರು ಪ್ರಪ್ರಥಮ ಬಾರಿಗೆ ಅವರು ಗಣಪತಿಯನ್ನು ಇಡುತ್ತಿದ್ದರು. ಅದೇ ರೀತಿ ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಬಟ್ ಅದೊಂದೇ ಅಂತಂದ್ರೆ ಇಲ್ಲಿ ಭಾವೈಕ್ಯತೆಯಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಸೇರಿದ್ರು. ಯಾಕಂದರೆ ಗಣಪತಿಗೆ ನಾವು ಗಣಪತಿ ತಂದು ಪೇಂಟ್ ಎಲ್ಲ ಮಾಡಿಸಿರ್ತೇವೆ, ಮಣ್ಣಿನಿಂದ ಮಾಡಿರ್ತೇವೆ. ಅದಕ್ಕೆ ಮಾಲೆಯನ್ನು ತಂದಿರೋದು ಮುಸ್ಲಿಂ ಬಾಂಧವರು ಅದನ್ನು ಮಾಲೆ ಮಾಡಿ ಕೊಟ್ಟಿರ್ತಾರೆ. ಇನ್ನು ಉಳಿದ ಆ ಪೂಜಾ ಕರಂಕರವನ್ನು ಅವರ ಅಂಗಡಿಯಲ್ಲಿ ತೊಗೊಂಡಿರ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಭಾವೈಕ್ಯತೆಯಿಂದ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಡಿ ಜೆ ಒಂದೇ ಕಾರಣ ಅಲ್ಲ, ಡಿ ಜೆಯಿಂದ ನಾವು ಎಷ್ಟೋ ಮನೆಗಳು ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಮನೆಗೆ ಸಮಸ್ಯೆ ಆಗಿರ್ತೈತಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಡಿ ಜೆ ಇಲ್ಲದೇ ನಾವು ಗಣಪತಿ ವಿಸರ್ಜನೆ ಮಾಡಲಿಕ್ಕೋಸ್ಕರ ಎಲ್ಲರೂ ಶಪಥ ಮಾಡಿದ್ದೀವಿ.
ಹಾಗಾಗಿ ಹಿಂದೂ ಸನಾತನ ಧರ್ಮದ ಒಂದು ಇದು ಇರ್ತಾವಲ್ಲ ಸಾಂಪ್ರದಾಯಿಕ ಒಂದು ತಂಡದಿಂದ ನಾವು ನೃತ್ಯದಿಂದ ವೇಷಭೂಷಣದಿಂದ ನಾವು ಗಣಪತಿಯನ್ನ ವಿಜೃಂಭಣೆಯಿಂದ ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಹಾಗೂ ಕಿರಿಯರ ಸಹಕಾರದಿಂದ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇದು ಎಲ್ರಿಗೂ ಮಾದರಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೂ ಕಾನೂನುಬದ್ಧವಾಗಿ ನಾವೇನು ಮಾಡಬೇಕು ಅದನ್ನ ಅವರಿಗೆ ವಿರೋಧ ಇಲ್ಲದೇನೆ ನಾವು ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. बोलो श्री विद्यानगर महाराज की जय। बोलो श्री गजानन महाराज की जय। ನೋಡಿದ್ರಲ್ಲ ಎಲ್ಲ ಗಣಪತಿ ನಂಗೆ ಎಷ್ಟು ಗಣಪತಿ ಕವರ್ ಮಾಡ್ಬೇಕಂತ ಇನ್ನೂ ಭಾಳ ಅದಾವ ಗಣಪತಿ. ಅವ್ನು ಇನ್ನೊಂದು ದಿವ್ಸ ಮಾಡ್ತಾನೆ, ಇವತ್ತು ಆಗಲ್ಲ, ಯಾಕಂದ್ರೆ ಲೇಟ್ 11 ಗಂಟೆ ಆಗೈತೆ ಅಲ್ಲೇ ಹೊಳ್ಳಿ. ಈಗ ನಾನು ಆಕಾಶ್, ರೋಹಿತ್, ಗಿರೀಶ್ ಎಲ್ಲರೂ ವಾಪಸ್ ಹೊಂಟ್ವಿ ಮನೆಗೆ. 11 ಗಂಟೆ ಆಗೈತಿ ಟೈಮ್ ಬಂದು. ಎಲ್ಲರೂ ನಾವು ಲೇಟಾಗಿ ಬಂದ್ವಿ ನಾವು, ಹಿಂಗಾಗಿ ಎಲ್ಲ ಗಣಪತಿ ಕಡೆನೂ ಲೇಟ್ ಆಯ್ತು, ಕಮಿಟರ್ ಬರೋದು ಲೇಟ್ ಆಯ್ತು ಒಂದು ಕಡೆ. ಈಗ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಓಕೆ ಅಂತ ಹಿಂಗೆ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಎಲ್ಲನೂ ಮಾಡಿರಿ. ಬಾಯ್. ಎಲ್ಲರಿಗೂ ನೆಕ್ಸ್ಟ್ ಲಾಗ್ನಾಗ ಸಿಗ್ತಾನಂತ. ನೆಕ್ಸ್ಟ್ ರಾಣೆಬೆನ್ನೂರಿಗೆ ಹೋಗ್ತಾನೆ, ರಾಣೆಬೆನ್ನೂರು ಲಾಗ್ ಮಾಡ್ಕೊಂಡು ಸಿಗ್ತಾನಂತ. ಬಾಯ್.